ಇನ್ನು ಟಿವಿ9 ನೆಟ್ವರ್ಕ್ ಮೊದಲ ಬಾರಿಗೆ ವಿದೇಶಿ ನೆಲದಲ್ಲಿ ಜಾಗತಿಕ ಸಮ್ಮೇಳನ ಆಯೋಜಿಸಿದೆ. ಟಿವಿ9 ನೆಟ್ವರ್ಕ್ ಎಂಡಿ ಹಾಗೆ ಸಿಇಒ ಬರುಣ್ ದಾಸ್ ಅವರ ಚಿಂತನೆ ಪ್ರಕಾರ ಜಾಗತಿಕ ಮಟ್ಟದಲ್ಲಿ ಟಿವಿ9 ಕನ್ನಡದ ಸಹೋದರ ಸಂಸ್ಥೆ ನ್ಯೂಸ್9 ಗ್ಲೋಬಲ್ ಸಮಿಟ್ ಜರ್ಮನಿಯ ಸ್ಟುಟ್ಗಾರ್ಟ್ ನಗರದಲ್ಲಿ ಆಯೋಜಿಸಿದೆ. 3 ದಿನಗಳ ಈ ಜಾಗತಿಕ ಸಮಾವೇಶದಲ್ಲಿ ಗುರುವಾರ ಅದ್ದೂರಿ ಚಾಲನೆ ಕೂಡ ಸಿಕ್ಕಿದೆ. ಈ ಜಾಗತಿಕ ಸಮಾವೇಶದಲ್ಲಿ ಗಣ್ಯರು ಭಾಗವಹಿಸಿದ್ದು ಚಿಂತನಾ ಮಂಥನ ನಡೆಸಲಿದ್ದಾರೆ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಕೂಡ ಭಾಷಣ ಮಾಡಿದ್ರು. ಕೇಂದ್ರ ರೈಲ್ವೆ ಹಾಗೆ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಮ್ಮ ಭಾಷಣದಲ್ಲಿ ಟಿವಿ9 ನೆಟ್ವರ್ಕ್ನ ವಿನೂತನ ಪ್ರಯತ್ನವನ್ನ ಶ್ಲಾಘಿಸಿದ್ರು. ನ್ಯೂಸ್9ನ ಗ್ಲೋಬಲ್ ಸಮಿಟ್ ಉದ್ದೇಶಿಸಿ ಇಂದು ರಾತ್ರಿ 9 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖ್ಯ ಭಾಷಣವನ್ನ ಮಾಡಲಿದ್ದಾರೆ. ಇನ್ನು ಸಂಜೆ 5 ಗಂಟೆ 10 ನಿಮಿಷಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನ್ಯೂಸ್9 ಗ್ಲೋಬಲ್ ಸಮಿಟ್ನಲ್ಲಿ ಮಾತನಾಡಲಿದ್ದಾರೆ.